ಡೆಬ್ಯೂ ಅಲ್ಲ ಸರ್ ಇದು? ಎಸ್ ಸರ್. ರೆಡಿನಾ? ಸೊ ನಿಮ್ಮ ಮೂವಿ ಫಸ್ಟ್ ಮೂವಿ ಡೆಬ್ಯೂ ಮೂವಿ ರಿಲೀಸ್ ಆಗಿದೆ. ಇದ್ರ ಬಗ್ಗೆ ಏನಂತ ಹೇಳಿ? ತುಂಬ ಖುಷಿ ಆಗ್ತಿದೆ. ಯೂಶಲಿ ಇಷ್ಟು ದಿವಸ ಸಿನಿಮಾಗಳು, ಸ್ಟಾರ್ ಸಿನಿಮಾ, ನಟರ ಸಿನಿಮಾ ಟಿ ವಿಲಿ ನೋಡ್ತೀವಿ, ಥಿಯೇಟರ್ ನೋಡ್ತೀವಿ, ಅಥವಾ ಸೋಷಿಯಲ್ ಮೀಡಿಯಲ್ಲಿ ಎಲ್ಲೋ ಥಿಯೇಟರ್ ಕೂತ್ಕೊಂಡು ಅಭಿಮಾನಿಗಳು ಅವ್ರು ವಿಶ್ ಮಾಡೋದು ನೋಡ್ತೀವಿ. ಸೊ ನಮ್ಮ ಸಿನಿಮಾ ರಿಲೀಸ್ ಆಗಿದೆ. ಸೊ ಬಂದು ನಾವು ಜನಗಳ ಜೊತೆ ಕೂತ್ಕೊಂಡು ನೋಡಿದಾಗ ಅದೊಂದು ಅದ್ಭುತವಾದ ಫೀಲ್ ಅದು. ಸೊ ತುಂಬ ಖುಷಿ ಇದೆ ಸರ್. ಎಲ್ಲ ಕಡೆ ಹೇಳ್ಕೊಂಡಿದ್ದೀರಿ, ಪ್ರೇಮ್ ಸರ್ ನಿಮಗೆ ತುಂಬ ಬ್ಯಾಕ್ ಬೋನ್ ಆಗಿ ಹೇಳ್ಕೊಂಡಿದ್ದಾರಂತೆ. ಸೊ ಪ್ರೇಮ್ ಸರ್ ಬಗ್ಗೆ ಏನು ಹೇಳಿ ಸರ್? ಅವ್ರ ಜೊತೆ ನಾನು ಈ ಸಿನಿಮಾಲಿ ನಡ್ಸೋಕ್ಕೆ ಅವಕಾಶ ಸಿಕ್ಕಿದ್ದೆ ಒಂದು ದೊಡ್ಡ ವಿಷಯ, ಲಕ್ ಅಂತ ಹೇಳ್ಬೋದು. ಸೊ ಈ ಸಿನಿಮಾಲಿ ಅವಕಾಶ ಸಿಕ್ಕಿದೆ ಅವರಿಂದ, ಅದಕ್ಕೂ ಒಂದು ಜೊತೆಗೆ ಅವರು ಒಂದು ಗೆಸ್ಟ್ ರೋಲ್ ಮಾಡಿದ್ದಾರೆ. ಹೌದು. ಸೊ ನನ್ನ ಒಬ್ಬನಿಗೆಲ್ಲ ಇಡೀ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೊ ಐಮ್ ಗ್ರೇಟ್ಫುಲ್ ಟು ಹಿಮ್. ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಒಂದು ತಂದೆ ಪ್ರೀತಿ ಬಗ್ಗೆ ತೋರಿಸಿದ್ದಾರೆ. ಈಗಿನ ಯೂತ್ಸ್ಗೆ ತುಂಬ ಈಗ ನಡೀತಿರೋದ್ರ ಬಗ್ಗೆ ಅದನ್ನ ಕಟ್ಕೊಟ್ಟಿದ್ದಾರೆ. ಸೊ ನೀವು ಅದ್ರ ಬಗ್ಗೆ ಏನು ಸರ್? ಈಗ ನಿಮಗೆ ಗೊತ್ತಿರೋಂಗೆ ಆ ಜನ್ರೇಷನ್ ಒಂಥರ ಬೇರೆ ಇತ್ತು, ಈ ಜನ್ರೇಷನ್ ಬೇರೆ. ಸೊ ವ್ಯಾಲ್ಯೂಸು ಕಮ್ಮಿ ಆಗ್ತಾ ಬರ್ತಿದೆ ಈಗಿನ ಜನ್ರೇಷನ್ ಯಂಗ್ಸ್ಟರ್ಸ್ಗಾಗಲಿ. ಸೊ ಅವರೆಲ್ಲ ಬಂದು ಫ್ಯಾಮಿಲಿ ಸಮೇತ ಈ ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ಅವರ ಜೀವನದಲ್ಲಿ ಬದಲಾಗ್ತಾರೋ ನಂಬಿಕೆ ನನಗಿದೆ. ಸೊ ಬನ್ನಿ ಸಿನಿಮಾ ನೋಡಿ ಫ್ಯಾಮಿಲಿ ಜೊತೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಸರ್. ತಬ್ಲಾ ನಾನಿ ಸರ್ ಬಗ್ಗೆ ಸರ್ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಆಲ್ಮೋಸ್ಟ್ 138 ಸಿನಿಮಾ ಮಾಡಿದ್ದಾರೆ. ನಾನು ಮೊದಲೇ ಸಿನಿಮಾದಲ್ಲಿ ಅಂಥ ದೊಡ್ಡ ಆರ್ಟಿಸ್ಟ್ ಜೊತೆ ಕೆಲಸ ಮಾಡಿ ಸಿಕ್ಕಿದ್ದು ನನ್ನ ಪುಣ್ಯ. ಸೊ ಅದ್ಭುತವಾದ ನಟರು, ನೀವೇ ನೋಡಿದರೆ ಹೇಗೆ ಕಾಣಿಸಿದೆ ಅಂತ. ಸೊ ಸೂಪರಾಗಿ ಮಾಡಿದ್ದಾರೆ. ಸೊ ಕರ್ನಾಟಕ ಜನತೆಗೆ ಏನಂತ ಹೇಳ್ತಾರೆ ಸರ್? ಕರ್ನಾಟಕ ಜನತೆಗೆ ಬನ್ನಿ, ಕನ್ನಡ ಸಿನಿಮಾ ನೋಡಿ, ಕನ್ನಡ ಅಭಿಮಾನಿಗಳಾಗಿ ಬಂದು ಕನ್ನಡ ಸಿನಿಮಾ ನೋಡಿ, ಹೊಸ ನಟರನ್ನ, ಹೊಸ ಟೀಮ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಸರ್.